ನಮಸ್ಕಾರ ರೈತ ಬಾಂಧವರೇ, ಮಣ್ಣಿನ ಮಕ್ಕಳ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮೆಣಸಿನಕಾಯಿ ಬೆಳೆಯಲ್ಲಿ ಮುಟುರು ರೋಗದ ಲಕ್ಷಣಗಳು ಹಳದಿ ಮಿಶ್ರಿತ ಹಸಿರು ಭಾಗವನ್ನು ಎಲೆಯಲ್ಲಿ ಕಾಣಬಹುದು. ಎಲೆಗಳು ವಕ್ರಾಕಾರ ಅಥವಾ ಮೊಟರು ಎಲೆಗಳನ್ನು ಕಾಣಬಹುದು. ನಂತರ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ನಿರ್ವಹಣಾ ಕ್ರಮಗಳು: ರೋಗದ ಬಾಧೆ ತಡೆಗಟ್ಟಲು 0.5% ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಜೊತೆಗೆ ಸೀಮೆ ಎಣ್ಣೆ ಕಷಾಯವನ್ನು ಬೇವು ಜನ್ಯ ಕೀಟನಾಶಕದೊಂದಿಗೆ 2.5 ಮಿಲಿಲೀಟರ್ ಪ್ರತಿ ಲೀಟರ್ಗೆ ಬೆರೆಸಿ ಅವಶ್ಯಕವಿದ್ದಾಗ ಸಿಂಪರಣೆ ಮಾಡಬೇಕು. ಎರಡು 2023-24 ಸಾಲಿನಲ್ಲಿ ದಿನಾಂಕ 2/5/2023 29/2/2024 ಬೆಂಗಳೂರಿನ ಲಾಲ್ಬಾಗ್ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ನಡೆಯುವ 10 ತಿಂಗಳ ಅವಧಿಯ ತೋಟಗಾರಿಕೆ ತರಬೇತಿಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿನ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 1,750 ರೂಪಾಯಿಗಳ ಮಾಸಿಕ ಶಿಷ್ಯ ವೇತನ ಮಾಜಿ ಸೈನಿಕರನ್ನು ಹೊರತುಪಡಿಸಿ ನೀಡಲಾಗುವುದು. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ವಾಸಿಸುವವರು ಮಾತ್ರ ಅರ್ಜಿ ಹಾಕಲು ಅರ್ಹರಾಗಿರುತ್ತಾರೆ. ವಿದ್ಯಾರ್ಹತೆ: ಕನ್ನಡ ವಿಷಯದೊಂದಿಗೆ SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ವಯೋಮಿತಿ: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 33 ವರ್ಷ. ಮಾಜಿ ಸೈನಿಕರಿಗೆ 33 ರಿಂದ ಗರಿಷ್ಠ 65 ವರ್ಷ. ಇತರರಿಗೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 30 ವರ್ಷ ಇರಬೇಕು. ಅರ್ಜಿಗಳನ್ನು ಆಯಾ ಜಿಲ್ಲೆಯ ತೋಟಗಾರಿಕೆ ಉಪನಿರ್ದೇಶಕರು, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ರಾಜ್ಯ ವಲಯ ಇವರ ಕಚೇರಿಯಲ್ಲಿ ಅಥವಾ ಇಲಾಖೆ ವೆಬ್ಸೈಟ್ http://horticulture.dire.karnataka.gov.in ನಲ್ಲಿ ದಿನಾಂಕ 11/3/2023 12/4/2023 ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ತೋಟಗಾರಿಕೆ ಉಪನಿರ್ದೇಶಕರು, ಹಿರಿಯ ತೋಟಗಾರಿಕೆ ಸಹಾಯಕ ನಿರ್ದೇಶಕರು ಅಥವಾ ತೋಟಗಾರಿಕೆ ತರಬೇತಿ ಕೇಂದ್ರ ಲಾಲ್ಬಾಗ್ ಬೆಂಗಳೂರು ಇವರನ್ನು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 08022240444, ಮತ್ತೊಂದು 9741560256, ಇನ್ನೊಂದು 8197792966 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದಾಗಿದೆ. ಬೆಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರ GKVKಯಲ್ಲಿ ದಿನಾಂಕ 13 ರಿಂದ 17 ಅಖಿಲ ಭಾರತೀಯ ಕೃಷಿ ಯುವ ಹಬ್ಬ ಕಾರ್ಯಕ್ರಮ ನಡೆಯಿತು. ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ತಂಡಗಳಿಗೆ ಗಣ್ಯರು ಪ್ರಶಸ್ತಿ ಪ್ರದಾನ ಮಾಡಿದರು. ಕೃಷಿ ವಿಶ್ವವಿದ್ಯಾನಿಲಯದ ವಿವಿಧ ವಿಭಾಗಗಳ ಬೋಧಕರು ಕಾರ್ಯಕ್ರಮದ ಯಶಸ್ಸಿನ ಕುರಿತು ವಿದ್ಯಾರ್ಥಿಗಳೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಬೆಂಗಳೂರಿನಲ್ಲಿ ಅಖಿಲ ಭಾರತ ಅಂತರ ಕೃಷಿ ವಿಶ್ವವಿದ್ಯಾಲಯಗಳ ಯುವ ಜನೋತ್ಸವ ನಡೆದಿರುವುದು ಯುವಕರಿಗೆ ದಿಕ್ಸೂಚಿಯಾಗಲಿದೆ ಎಂದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ SV ಸುರೇಶ್ ಹೇಳಿದರು. At every time when we start walking, when we start running, there is a possibility that we may fall down, but not necessarily that we will be on the ground always, we will get up and running. So this is what I always believe, and always we take this message that whenever we could able to achieve something that will give us the satisfaction. Probably when we start this program, we had almost around 10 to 12 rounds of meetings with all our staff.
and we have decided this time the Agri Unifest should be a unique festival and it should be zero tolerance festival also for all. ಕೃಷಿ ಯುವ ಹಬ್ಬದಲ್ಲಿ ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳ 50ಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಬೋಧಕೇತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಎಂದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಸಚಿವ ಡಾಕ್ಟರ್ ಬಸವೇಗೌಡ ತಿಳಿಸಿದರು. Prestigious 21st Agri Unifest, a 5-day cultural program was organized at UAS Bangalore. About 1,521 students from 57 agriculture universities, include David and Central University, were participated in the program in a 20 cultural program. It is a blend of rich cultural diversity of the country and actually. On behalf of the organizing committee and myself, I wholeheartedly welcome our Honorable Vice Chancellor, Dr. S.V. Suresh. ಕಳೆದ ಕೆಲ ವರ್ಷಗಳ ಬಳಿಕ ಯುವಜನೋತ್ಸವ ನಡೆದಿದ್ದು ಯುವಕರಲ್ಲಿ ಹುಮ್ಮಸ್ಸು ಹೆಚ್ಚು ಮಾಡಿದೆ, ಕಾರ್ಯಕ್ರಮ ಯಶಸ್ಸುಗೊಂಡಿದೆ ಎಂದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಕೆಬಿ ಉಮೇಶ್ ಹರ್ಷ ವ್ಯಕ್ತಪಡಿಸಿದರು. The event was conducted after 3 years. The 20th Agri Unifest was held at IGKV, Raipur during 2020. Of the 21st Agri Unifest held so far, this is the 6th time Agri Unifest was organized in South India and a 3rd time at University of Agricultural Sciences, Bangalore. Earlier, US Bangalore organized Agri Unifest during 2008 and 9 and 2013 and 14. The 21st Agri Unifest, a 5 days cultural extravaganza, attracted more than 1,500 talented youth from different parts of the country. Students from 57 agricultural universities, deemed universities, central universities participated and showcased their talent and skill in 18 events under 5 themes: music, under Vidya. ಪ್ರಸ್ತುತ ಯುವ ಪೀಳಿಗೆ ಮೊಬೈಲ್ಗೆ ಹೆಚ್ಚು ಒತ್ತು ಕೊಡುತ್ತಿದ್ದಾರೆ. ಕೃಷಿ ಹಬ್ಬದಲ್ಲಿ ಯುವಜನರು ಕೃಷಿ, ಸಂಶೋಧನೆ ಇನ್ನಿತರ ಆಸಕ್ತಿಕರ ವಿಷಯಗಳ ಬಗ್ಗೆ ಹೆಚ್ಚು ತಿಳಿದುಕೊಂಡಿದ್ದಾರೆ ಎಂದು ಸಾಹಿತ್ಯಗಾರರು, ಚಲನಚಿತ್ರ ಮತ್ತು ಕಿರುತೆರೆ ಕಲಾವಿದ ಸುಂದರ್ ಹೇಳಿದರು. Pleasurous and also laborious journey sitting through the 440 and odd performances with 400 more artists to be judged. The issue, the skits, many of the skits were in the form of street play and some of them in a narrative state and so on. But no reservations, we have not taken that as a yardstick. Whatever style that you have presented, we only saw if we have excelled in it. And you have dealt with the themes. The themes were very varied. I am just compiling all the 4 judges' voice. All the themes were related to the issue faced by the youth, which was remarkable. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ. ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು. ಕೃಷಿ ತಂತ್ರಜ್ಞರ ಸಂಸ್ಥೆ ವತಿಯಿಂದ ಬೆಂಗಳೂರಿನ ಡಾಕ್ಟರ್ ಎಚ್.ಆರ್. ಅರಕೇರಿ ಸಭಾಂಗಣದಲ್ಲಿ ಸುಸ್ಥಿರ ಕೃಷಿ ಪದ್ಧತಿಗಳ ಮೂಲಕ ಸಾವಯವ ಇಂಗಾಲ ಮಾರುಕಟ್ಟೆ ವಿಷಯದ ಕುರಿತು ಕಾರ್ಯಕ್ರಮ ನಡೆಯಿತು. ಹಲವು ವಿಷಯ ತಜ್ಞರು ಸುಸ್ಥಿರ ಕೃಷಿ ಪದ್ಧತಿಗಳ ಮೂಲಕ ಸಾವಯವ ಇಂಗಾಲ ಮಾರುಕಟ್ಟೆ ಎನ್ನುವ ವಿಷಯದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಮಣ್ಣು ವಿಜ್ಞಾನ ಮತ್ತು ಭೂ ಸರ್ವೇಕ್ಷಣಾ ಸಂಸ್ಥೆ ಸಾವಯವ ಇಂಗಾಲದ ಬಳಕೆ ಮತ್ತು ಉಪಯೋಗದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗೆ ಅನುವು ಮಾಡಿದೆ ಎಂದು ಹೆಬ್ಬಾಳದ ರಾಷ್ಟ್ರೀಯ ಮಣ್ಣು ವಿಜ್ಞಾನ ಮತ್ತು ಭೂ ಸರ್ವೇಕ್ಷಣಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ರಾಜೇಂದ್ರ ಹೆಗ್ಡೆ ಹೇಳಿದರು. The topic is very much relevant because we all know that in the recent budget also, the present government, both at the state and at the central level, they have been promoting the natural farming in a very big way. A huge budget is also allocated, and we have been, the research institutes under Government of India are also been asked to promote in various ways. We have been given the task to initiate the activities and report it very regularly. Coming to some of the experiences, very briefly I want to share a few experiences of us, because
From 2014, we have been working in Karnataka state in a project called Sujala 3. It is a project, 2014 to 2019, we completed one project wherein we captured the land resources database for nearly 14.5 million hectares, 14.5 lakh hectares, means 1.4 million hectares in rain-fed areas of Karnataka. ಕೃಷಿ ತಂತ್ರಜ್ಞರ ಸಂಸ್ಥೆ ಅನೇಕ ಪರಿಣಿತರನ್ನು ಕರೆಸಿ ಮಾಹಿತಿ ವಿನಿಮಯ, ವಿಚಾರ ಸಂಕಿರಣಗಳನ್ನು ಮಾಡುತ್ತಾ ಬರುತ್ತಿದೆ. ರೈತರು ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳಬೇಕಿದೆ ಎಂದು ಕೃಷಿ ತಂತ್ರಜ್ಞರ ಸಂಸ್ಥೆಯ ಉಪಾಧ್ಯಕ್ಷ ಮಹಂತೇಶ್ ಎಂ ತಿಳಿಸಿದರು. ಅನೇಕ ಕಾರ್ಯಕ್ರಮಗಳು, ಅದರಲ್ಲೂ ಸುಜಲ ರಿವಾರ್ಡ್ ಅಂತಕ್ಕಂಥ ಯೋಜನೆಗಳನ್ನು ಜಲಾನಯನ ಅಭಿವೃದ್ಧಿಯ ಮೂಲಕ ಮಾಡಿ, ಆ ಮೂಲಕ ಏನು ರೈತರ ಜಮೀನುಗಳಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟನ್ನು ಅಥವಾ ಸಾವಯವ ಇಂಗಾಲದ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಕೈಗೊಂಡಿರ್ತಕ್ಕಂಥ ಕ್ರಮಗಳು, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಜಲಾನಯನ ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ತಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಾನು ಸಹ ಸುಮಾರು 7-8 ವರ್ಷಗಳ ಕಾಲ ಈ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಅವರೇನು ಡಾಕ್ಟರ್ ಹೆಗ್ಡೆ ಅವರು ಹೇಳಿದರು, ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿ ಆ ಮೂಲಕ ಈ ಸಾವಯವ ಇಂಗಾಲದ ಪ್ರಮಾಣವನ್ನು ಹೆಚ್ಚು ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಸಹ ನಾನು ಭಾಗವಹಿಸಿದ್ದೇನೆ. ಕಾರ್ಬನ್ ಡೈಆಕ್ಸೈಡ್ನಿಂದಾಗಿ ರೈತರ ಬೆಳೆಗಳ ಹಾನಿಯಾಗುತ್ತಿವೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಯಾವ ರೀತಿ ನಿಯಂತ್ರಣ ಮಾಡಬಹುದು ಎನ್ನುವ ಕುರಿತು ಚರ್ಚೆಗಳಾಗಬೇಕಿದೆ ಎಂದು ಕೃಷಿ ತಂತ್ರಜ್ಞರ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಬಿ ಪಾಟೀಲ್ ಹೇಳಿದರು. ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ದ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಭಾಳಷ್ಟು ಈ ಅಸಮತೋಲನ ನೇಚರ್ನಲ್ಲಿ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಾವು ನೀರಾವರಿ ಪದ್ಧತಿನಲ್ಲಿ ಏನು ಕೃಷಿ ಮಾಡುವಾಗ, ಮೊನೋಕ್ರಾಪಿಂಗ್ ಮಾಡುವಾಗ, ಅದರಲ್ಲಿ ವಿಶೇಷವಾಗಿ ಪ್ಯಾಡಿ ಕ್ರಾಪ್ಲಿಂದ ಅನಾರೋಬಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿ ಅಲ್ಲಿನೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಅಲ್ಲದೆ ಇನ್ನುಳಿದ ಗ್ಯಾಸ್ಗಳು ರಿಲೀಸ್ ಆಗೋದ್ರಿಂದ ವಾತಾವರಣದಲ್ಲಿ ಎಲ್ಲ ವಿವಿಧ ಅನಿಲಗಳಲ್ಲಿ ವಿಶೇಷವಾಗಿ ಕಾರ್ಬನ್ ಡೈಆಕ್ಸೈಡಿಂದ ಹೆಚ್ಚು ಹಾನಿ ಆಗ್ತಾ ಇರೋದ್ರಿಂದ ಇದನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಬಹುದು, ಹೌ ವಿ ಕ್ಯಾನ್ ರೆಡ್ಯೂಸ್ ದಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್. ಇದರಲ್ಲಿ ಅನೇಕ ಇಂಡಸ್ಟ್ರಿಗಳು ವಿಶೇಷವಾಗಿ ಇದಕ್ಕೆ ಕೃಷಿಗಿಂತಲೂ ಹೆಚ್ಚು ಕಾರ್ಬನ್ ಡೈಆಕ್ಸೈಡನ್ನು ಎಮಿಷನ್ ಮಾಡ್ತವೆ. ಸುಸ್ಥಿರ ಕೃಷಿಯಲ್ಲಿ, ಸಾವಯವ ಕೃಷಿಯಲ್ಲಿ, ಇಂಗಾಲ ಮಾರುಕಟ್ಟೆ ಪದ್ಧತಿಯಲ್ಲಿ ನ್ಯಾನೋ ತಂತ್ರಜ್ಞಾನದ ಬಳಕೆ ಮಾಡುವ ಬಗ್ಗೆ ಮನವರಿಕೆ ಅಗತ್ಯವಿದೆ ಎಂದು ಕಿಶೋರ್ ಕ್ಲೈಮೇಟ್ನ ವ್ಯವಹಾರಿಕ ಮುಖ್ಯಸ್ಥ ನಿಲೇಶ್ ಸಚ್ದೇವ್ ಮಾಹಿತಿ ನೀಡಿದರು. Carbon trading or carbon credits will be a stock like all the companies today in years to come. Everybody, like respected Patilji mentioned, everybody in the world now acknowledges that climate change is one of the bigger problems, and to answer to that problem, people are trying to figure out, and they believe that market is one of the best solutions, wherein you let people work for climate change and maybe get some incentive out of that. That is how carbon trading has come up. It is portrayed to be the second biggest market in the world in next 10 to 15 years, running into billions of dollars. But the entire reason behind that is very simple. There is a problem, which is climate change. We have to find a solution. There is no single solution. ಇತ್ತೀಚಿನ ದಿನಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಮಸ್ಯೆ ಎಲ್ಲೆಡೆಯೂ ಕಂಡುಬರುತ್ತಿದೆ. ರೈತರು ಮತ್ತು ತಂತ್ರಜ್ಞರ ಕೊಂಡಿಯಾಗಿ ಕೃಷಿ ತಂತ್ರಜ್ಞರ ಸಂಸ್ಥೆ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ಕಿಶೋರ್ ಕ್ಲೈಮೇಟ್ನ ಹಿರಿಯ ಸಲಹೆಗಾರ್ತಿ ವಿದ್ಯಾ ಕುಂಜಪ್ಪ ಹೇಳಿದರು. Agroforestry, wherein actually the trees are planted in the river banks to stop the erosion and also to stop the nutrient pollution. And next is to give you some numbers. Basically, India, the area under agroforestry in India is estimated to be 23.3 million hectare as of today. So the sequestration potential will actually vary from tree to tree or species to species, as well as the density of the trees in a particular hectare. So to give you a
broad range. It could be from about 0.25 tons of carbon dioxide equivalent to 19 tons per hectare per year. The coffee projects to be undertaken under any of the carbon mechanisms, the baseline should be sun-grown coffee. So if it is sun-grown, then how are you going to change that practice to include shade trees in a coffee agroforestry system? So that will give you the emission sequestration number. So if it is predominantly a shade-grown coffee, then establishing this baseline, it is really difficult. Then you won't get any credits for the coffee plant. You will get only credits for the tree species that you will introduce into your farm. ಕಾರ್ಬನ್ ಡೈಆಕ್ಸೈಡ್ ಮಣ್ಣಿನಲ್ಲಿ ಸೇರುತ್ತಿರುವುದರಿಂದ ಮಣ್ಣಿನ ಗುಣ ಬದಲಾಗುವ ಸಂಭವ ಹೆಚ್ಚಿದೆ. ಮಣ್ಣಿನ ಫಲವತ್ತತೆಯನ್ನು ಕಳೆದುಕೊಳ್ಳುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಎಂದು ಕ್ಲೈಮೇಟ್ ಚೇಂಜ್ ಯೋಜನೆ ವಿಭಾಗದ ಸಂಪನ್ಮೂಲ ವ್ಯಕ್ತಿ ರವಿ ತ್ರಿವೇದಿ ಹೇಳಿದರು. Carbon credits, so that they are given some money to increase the carbon. That is the whole idea. If we know if the carbon goes up in soil, it is good for the earth. And if we can do that while giving him money, this is an idea I came across around 2 years back and we took it forward. How does it work? This is again the carbon sequestration, lot of technical folks, I'll skip the details. But the idea is, like the previous speakers spoke, that soil itself acts as a big sink for carbon dioxide and you increase the carbon. So I'll just keep it that. So what do you do? Again, everybody has spoken about tillage, cover cropping, mulching. Some of you know that some of it is very hard. When you talk about tillage, people say it cannot happen. How will it happen? Some of it is possible, right? The other lens we took to take this was to say, can we use it to increase natural farming? So the one that pilot we have taken is with Subiksha Organic. So we think it is a good fit for all natural farming projects. These farmers suffer. They need more cash. And if we can support them as they make the transition, it could be a slight benefit. How is this also beneficial? This is not government money. You have to understand that. Government is paying crores of rupees every year. This is a private sector money coming into the sector, which is also very good. That is the other reason we want to take it up. So these are the practices. Again, the previous speaker spoke about additionality, that have you done this practice before? If not, can you take it up? If you take it up, we'll consider your project, right? And then you are enrolled. So this is kind of the whole idea. Again, not going much in detail. Why is this happening now is the question. This has been there from 2007 and 2008. A lot of you who know about this will know. And a lot of cynics say, oh, in 2007 and 8 also it came. What is the big deal? It didn't work then. Why do you think it will work? The second big question everybody asks is, where is the money? How much money? Where is the money? Show me the money, right? So I will just answer that. First reason why it has happened now is, today we have hardware technology which without sampling the soil at the ground level through remote sensing can estimate the carbon. So this is what is happening. Today due to GIS and remote sensing, that is the reason I picked this up, because I look at AI as a practice in agriculture. The advancement has allowed us to predict the carbon in the soil, not only today, but up to 3 or 5 years before. So what happens is, when you onboard a project, you can give the farmer the credit for last 3 years. This is the timeline. Again, one timeline was shared by Nilesh as well. This is what we believe. First, the companies collect the farmer information. Again, here we have had discussion even with our farmer database that we have. Can we open it up through the government intervention? Should it be 2 private parties? So right now the model we have taken is, we as a government, and this I'm speaking on behalf of the thought that we have had in agriculture department. ಸಮಗ್ರ ಕೃಷಿ ಅಳವಡಿಸಿಕೊಂಡು ತನ್ನ 4 ಎಕರೆ ಜಮೀನಿನಲ್ಲಿ 1.5 ಎಕರೆ ಅಲಸಂದೆ ಹಾಗೂ 1/4 ಎಕರೆಯಲ್ಲಿ ಟೊಮೊಟೊ ಮತ್ತು 3/4 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆದು ಜೀವನ ಸಾಗಿಸುತ್ತಿರುವ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹೋಬಳಿಯ ಚಂದ್ರವಾಡಿಯ ಪ್ರಗತಿಪರ ರೈತ ಪರಮೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ನೋಡಿ, ಈಗ ನಾನು ಚೊಟ್ಟಾಕಿದ್ದೀನಿ ಮತ್ತು ಭತ್ತ ಮಾಡಿದ್ದೀನಿ. 4 ಎಕರೆ ಇದೆ ಸರ್. ಒಟ್ಟು 4 ಎಕರೆ ಇದೆ. 1.5 ಎಕರೆ ಚೊಟ್ಟು ಹಾಕಿದ್ದೀನಿ, 2.5 ಎಕರೆ 1/3 ಎಕರೆ ಭತ್ತ ಹಾಕಿದ್ದೀನಿ, ಇನ್ನೊಂದು 1/4 ಎಕರೆ ಅಷ್ಟು ಅದನ್ನು ಟೊಮೊಟೊ ಹಾಕಕ್ಕೆ ಬಿಟ್ಕೊಂಡಿದ್ದೀನಿ. ಈಗ ನಾನು ಚೊಟ್ಟನ್ನ 6 ಅಡಿ ಸಾಲು ಅಂತರ, ಸಾಲಿನಿಂದ ಸಾಲಿಗೆ 6 ಅಡಿ ಹಾಕಿದ್ದೀನಿ. ಗಿಡದಿಂದ ಗಿಡಕ್ಕೆ 1/4 ಅಡಿಯಲ್ಲಿ ಗಿಡ ಹಾಕಿದ್ದೀನಿ. ಸರ್, ನಾನೇನಂತಂದರೆ ಈ ಆರ್ಗ್ಯಾನಿಕ್
ಆರ್ಗ್ಯಾನಿಕ್ನ ಒಂದು 80% ಬಳಸ್ಬಿಟ್ಟಿದ್ದೀನಿ ಸರ್ ಇದಕ್ಕೆ ಈ ಸಾರಿ. ವೇಸ್ಟ್ ಡಿಕಂಪೋಸರ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ರಿಸರ್ಚ್ ಅವರು ಒಂದು ವೇಸ್ಟ್ ಡಿಕಂಪೋಸರ್ ಅಂತ ಮಾಡಿದ್ದಾರೆ. ಆ ವೇಸ್ಟ್ ಡಿಕಂಪೋಸರ್ನೇ ಭೂಮಿಗೂ ಬಿಟ್ಟಿದ್ವಿ ಮತ್ತು ಸ್ಪ್ರೇನೂ ಮಾಡಿದ್ವಿ. ಇಳುವರಿನೂ ಚೆನ್ನಾಗಿದೆ ಸರ್. ಮಾರುಕಟ್ಟೆ ವ್ಯವಸ್ಥೆ ಅಂದರೆ ಇವತ್ತಿನ ರೈಟು ಒಂದು 28 ಇದೆ. ಈ 28 ರೂಪಾಯಿ ರೇಟು ಪರವಾಗಿಲ್ಲ ಸರ್. ನಷ್ಟನೂ ಆಗಲ್ಲ, ಲಾಭನೂ ಅಂತ ಯಥೇಚ್ಛವಾದ ಲಾಭ ಬರಲ್ಲ, ಲಾಭ ಅಂತೂ ಬರುತ್ತೆ ಸರ್. ಒಂದು ಸಾರಿ ಭೂಮಿಗೆ ಮಲ್ಚಿಂಗ್ ಶೀಟ್ ಹಾಸ್ತು ಅಂದರೆ 3 ಬೆಳೆ ಬೆಳಿತೀವಿ. ಹಂಗಾಗಿ ಕಲ್ಟಿವೇಷನ್ ಪದೇ ಮಾಡೋದು ಉಳಿಯುತ್ತೆ. ರೈತನಿಗೇನು ಮಲ್ಚಿಂಗ್ ಶೀಟಿಂದ ಈ ಬೆಳೆ ಒಳಗಡೆ ಕಳೆ ಬರೋದು ತಪ್ಪುತ್ತೆ. ಹಂಗಾಗಿ ಒಂದಷ್ಟು ಇಳುವರಿನೂ ಚೆನ್ನಾಗಿ ಬರುತ್ತೆ ಸರ್. ಈ ಸ್ಟಾರ್ಟಿಂಗು ತಿನ್ನ ಸೌತೆ ಹಾಕಿದ್ದು, ಅದೇ ಬಳ್ಳಿಗೆ ಈಗ ಚೊಟ್ಟಪ್ಸಿದ್ದೀವಿ. ಈಗ ಇದೇ ದೊಣ್ಣೆ ಗಿಣ್ಣೆ ಈ ಲೇಬರ್ಸ್ ಕಾಸ್ಟ್ ಎಲ್ಲ ಉಳಿತದೆ, ಅದರೊಳಗಡೆ ಟೊಮೊಟೊ ಹಾಕ್ತೀವಿ. ಟೊಮೊಟೊ 3ನೇ ಬೆಳೆ ಟೊಮೊಟೊ ಬೆಳಿತೀವಿ. ಈಗ ಸ್ಟಾರ್ಟಿಂಗು ನಾವು ತಿನ್ನ ಸೌತೆ ಪೈರನ್ನ ತಂದು ನಾಟಿ ಮಾಡಿದ್ದು, ಅದಾದಮೇಲೆ ಈಗ ಚೊಟ್ಟನ್ನು ಬೀಜ ಹಾಕಿದ್ದು. ಈಗ ಟೊಮೊಟೊ ಪೈರು ತಂದು ನಾಟಿ ಮಾಡ್ತೀವಿ ಸರ್ ಇಲ್ಲಿಗೆ. ನೆಕ್ಸ್ಟ್ ಬೆಳೆಗೆ ಟೊಮೊಟೊ ಪೈರು ತಂದು ನಾಟಿ ಮಾಡ್ತೀವಿ. ಈ ಚೊಟ್ಟಿಗೆ ಹೆಚ್ಚು ಕಮ್ಮಿ ಒಂದು 60,000 ಖರ್ಚಾಗಿದೆ. ಈಗ ಮೇಲೊಂದು 20,000-25,000 ದುಡ್ಡು ಬಂದಿದೆ ಸರ್. ಈಗ ಈ ರೇಂಜಲ್ಲಿದ್ದರೆ ಬರುತ್ತೆ ಸರ್. ಸ್ಟಾರ್ಟಿಂಗು ರೇಟು ಕಡಿಮೆ ಇತ್ತು, 10 ರೂಪಾಯಿ 12 ರೂಪಾಯಿ ಇತ್ತು. ಹಂಗಾಗಿ ನಮಗೆ ಲಾಭದಲ್ಲಿ ಕಡಿಮೆ ಆಗಿದೆ. ಓವರಾಲ್ ಕೃಷಿಯಲ್ಲಿ ನಾನು ಈ ಸಾರಿ ಆರ್ಗ್ಯಾನಿಕ್ನ 80% ಬೆಳೆದಿದ್ದೀನಿ ಸರ್. ಅದು ವೇಸ್ಟ್ ಡಿಕಂಪೋಸರ್ ಅಂತ ಸೆಂಟ್ರಲ್ ರಿಸರ್ಚ್ ಆರ್ಗ್ಯಾನಿಕ್ ಅವರು ಮಾಡಿದ್ದಾರೆ. ಅದನ್ನು ನಾನು ಡೆಲ್ಲಿಯಿಂದ ಬುಕ್ ಮಾಡಿ ತರಿಸಿದ್ದೆ. ಒಂದು ಬಾಟ್ಲಿಗೆ 50 ರೂಪಾಯಿ ಬೀಳುತ್ತೆ. ಅದನ್ನು 200 ಲೀಟ್ರ್ ಡ್ರಮ್ಮಲ್ಲಿ ಅದನ್ನು ಬೆಲ್ಲ ಹಾಕಿ 2 kg ಉನಿ ಹಾಕೋದು ಸರ್ 7 ದಿನ. ಅದನ್ನು ಎಳ್ಸೋದು ಸರ್ ಇಲ್ಲಿಗೆ, ಡ್ರಿಪ್ಪಲ್ಲಿ ಕೊಡೋದು. ಪುನಃ 7 ದಿನ ಅದನ್ನೇ ಒಂದು ಅರ್ಧ ಅಡಿ ನೀರು ಇಟ್ಕೊಂಡು ಪುನಃ ಹೊಸದಾಗಿ ನೀರು ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಪುನಃ ಡೆವಲಪ್ ಮಾಡ್ಕೊಳ್ಳೋದು ಸರ್. ಅದು ಹೆಚ್ಚು ಕಮ್ಮಿ 2 ವರ್ಷದ ತನಕ ನಾವು ಅದನ್ನೇ ಇಟ್ಕೋಬೋದು ಸರ್. ಅದನ್ನೇ ಸ್ಪ್ರೇ ಮಾಡಿದ್ದೀವಿ. ಡ್ರಿಪ್ಸು ಮತ್ತು ಈ ಹುಳು ಸಂಬಂಧಪಟ್ಟದಕ್ಕೆಲ್ಲ ಅದೇ ಆಗುತ್ತೆ ಸರ್. ಆಗುತ್ತೆ. ರೈತರು ಯಥೇಚ್ಛವಾದ ಕೆಮಿಕಲ್ನ ಬಳಸದೆ ಭೂಮಿನ ಹಾಳು ಮಾಡದೆ ಭೂಮಿನ ಉಳಿಸ್ಕೊಂಡು ತಾವು ಉಳಿದು ಬೆಳೆ ಬೆಳಿಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ತೀನಿ. ಭೂಮಿನ ಹದ ಮಾಡುವಾಗಲೇ ಟ್ರೈಕೋಡರ್ಮಾ, ಸುಡೋಮೋನಾಸ್ ಮತ್ತು ನೆಮಟೋಡ್ ಅಂತ 3 ಫಂಗಿಸೈಡ್ ಬರುತ್ತೆ. ಅದು ಜೀವಾಣು, ಸೂಕ್ಷ್ಮ ಜೀವಾಣುನ ಭೂಮಿಗೆ ಕೊಟ್ಟೆ ಸ್ಟಾರ್ಟಿಂಗು. ಅದಾದಮೇಲೆ ಮಲ್ಚಿಂಗ್ ಶೀಟ್ ಮಾಡಿಸ್ದೆ ಸರ್. ಮಲ್ಚಿಂಗ್ ಶೀಟ್ ಮಾಡಿ ನಾನು ಸ್ಟಾರ್ಟಿಂಗು ಗಿಡ ನೆಟ್ಟ ಮೇಲೆ ಒಂದು 19 ಅಂತ ಬರುತ್ತೆ, 99 ಅಂತ, ಅದನ್ನು ತಂದು ಒಂದು ಸಾರಿ ಡ್ರೆಂಚಿಂಗ್ ಮಾಡಿಸ್ದೆ. ಅದಾದಮೇಲೆ ಗಿಡ ಫ್ಲವರ್ ಆಗೋ ಗಂಟನೂ ನಾನು ವೇಸ್ಟ್ ಡಿಕಂಪೋಸರ್ನೇ ಕೊಟ್ಕೊಂಡು ಬಂದಂತು. ವೇಸ್ಟ್ ಡಿಕಂಪೋಸರು ಬಡವರ ಒಂದು ಜೀವನ ಉಳಿಸೋಂಥ ಕೆಲಸನ ಇವತ್ತು ಭಾರತ ದೇಶದಲ್ಲಿ ಮಾಡ್ತಾಯಿದೆ. ಹಂಗಾಗಿ ನಾನು ಅದಕ್ಕೆ ಬದಲಾವಣೆ ಆದೆ ಸರ್. ಈಗ ನಾನು ಒಂದು ಸಾಲಿನಿಂದ ಸಾಲಿಗೆ 6 ಅಡಿ ಹಾಕಿದ್ದೀನಿ ಸರ್. ಗಿಡದಿಂದ ಗಿಡಕ್ಕೆ 1.5 ಅಡಿ ಗಿಡ ಹಾಕಿದ್ದೀನಿ. ಇಳುವರಿನೂ ಚೆನ್ನಾಗಿದೆ ಮತ್ತು ಹೂವು ಗಿವೆಲ್ಲಿ ಈಗ ಚಳಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದೆ. ಚಳಿ ಇಲ್ಲ ಅಂತಂದರೆ ಒಳ್ಳೆಯ ಇಳುವರಿ ಬರೋ ಅಂಥ ವ್ಯವಸ್ಥೆ ನಮ್ಮ ಇದರಿಂದ ಆಗಿದೆ ಸರ್. ಈಗ 1.5 ಎಕರೆ ಇದೆ ಸರ್. ಒಂದು 60,000 ಖರ್ಚಾಗಿ ಆದಾಯ ಸರ್ ಒಂದು 1 ಲಕ್ಷ 1.25 ಲಕ್ಷ ಬರುತ್ತೆ ಸರ್. ಲೇಬರು ನಾವು ಆದಷ್ಟು ಕೆಲಸ ಮಾಡ್ತೀವಿ ಸರ್. ನಮ್ಮ ಪಕ್ಕದ ಗ್ರಾಮದಿಂದ ಲೇಬರ್ಸ್ ಬರ್ತಾರೆ ಸರ್. ಒಬ್ರು ಲೇಬರ್ ಕರ್ಕೊಂಡು ಅದನ್ನು ಕೀಳೋವಂಥ ವ್ಯವಸ್ಥೆಗೆ, ಕಳೆ ಕೀಳೋದಾಗ್ಬೋದು, ಗಿಡನ ನೆಡೋ ಅಂಥ ವ್ಯವಸ್ಥೆಗೆಲ್ಲ ಲೇಬರ್ ಕರೆಸ್ತಾರೆ ಸರ್. ಮಾರ್ಕೆಟ್ ಮೈಸೂರು ಮಾರ್ಕೆಟು ಸರ್. ಇದು ಕೇರಳ ಮಾರ್ಕೆಟ್ ಇಂಪಾರ್ಟೆಂಟು. ಮೈಸೂರು APMC ತಗೊಂಡೋಗಿ ಹಾಕ್ತೀನಿ ಸರ್. ಇಲ್ಲಿಂದ ನನ್ನ ಸ್ವಂತ ಒಂದು ಆಟೋ ಇಟ್ಕೊಂಡಿದ್ದೀನಿ ಸರ್. ನಾನು ಬೆಳೆದ ತರಕಾರಿನ ನಾನೇ ತಗೊಂಡೋಗಿ ಮಾರ್ಕೆಟ್ಗೆ ಹಾಕೋ ಅಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಯಾವುದೇ ಬಾಡಿಗೆ ಆಟೋನ ನಾನು ಕಾಯೋದು ಕೂತ್ಕೊಳ್ಳೋ ಅಂಥ ಪರಿಸ್ಥಿತಿ ಇಲ್ಲ. ನಮ್ಮ ಸಮಯಕ್ಕೆ ಅವ್ರು ಬರೋಲ್ಲ. ಹಂಗಾಗಿ ನಾನು ಒಂದು ವೆಹಿಕಲ್ ಇಟ್ಕೊಂಡಿದ್ದೀನಿ ಸರ್. ಅದರಿಂದ ತಗೊಂಡೋಗಿ ನಾನು ಮಾರ್ಕೆಟ್ಗೆ ಹಾಕ್ತೀನಿ ಸರ್. ಈಗ ನಾನು ಈ ಭತ್ತಕ್ಕೆ ನಾನು ಬೆಳೆದಿದ್ದೀನಿ ಸರ್. ಸಂಪೂರ್ಣವಾಗಿ ಒಂದು ಕಾಳು ಗೊಬ್ಬರ ಹಾಕಿಲ್ಲ ಮತ್ತು ಒಂದು ಔಷಧಿ ಹೊಡೆದಿಲ್ಲ. ಕಳೆ ಔಷಧಿನೂ ಸಹ ಹೊಡೆದಿಲ್ಲ. ನಾವೇ ಲೇಬರೆಲ್ಲ ಕರ್ಕೊಂಡು ನಾವು ಜೊತೆಲಿ ಕಿತ್ಕೊಂಡಿದ್ದೀವಿ ಕಳೆನ. ಬೇರೆ ಕೆಮಿಕಲ್ ಭತ್ತಕ್ಕಿಂತ ಒಂದು 5 ಮೂಟೆ ಕಡಿಮೆ ಬೀಳ್ಬೋದು, ಆದರೆ ವಿಷಮುಕ್ತವಾದಂಥ ಭತ್ತನ ನಾನು ಬೆಳೆದಿದ್ದೀನಿ ಸರ್. ಈಗ ನಾನು ಈ 4 ಎಕರೆಯಲ್ಲಿ ಒಂದು 3/4 ಎಕರೆಯಷ್ಟು ಭತ್ತ ಹಾಕಿದ್ದೀನಿ. ಆ 3/4 ಎಕರೆ ಭತ್ತಗೆ ಸೋನಾ ಮಸೂರಿ ಅನ್ನೋ ಒಂದು ಮಹಾರಾಜ ಅನ್ನೋ ತಳಿನ ಹಾಕಿದ್ದೀನಿ ಸರ್. ಅದು ಸಣ್ಣ ಭತ್ತ, ಊಟದ ಭತ್ತ. ಆ ಊಟದ ಭತ್ತಕ್ಕೆ ಒಂದು 3/4 ಎಕರೆಗೆ ನನಗೆ 25,000 ರೂಪಾಯಿ ಖರ್ಚು ಬಿದ್ದಿದೆ ಸರ್. ಆ 25,000 ರೂಪಾಯಿ ಖರ್ಚು ಇವತ್ತು ನಾ ಭತ್ತನ ಕಟಾವು ಮಾಡಿ ಸಂಪೂರ್ಣವಾಗಿ ಭತ್ತ ಮಾರಿದ್ರೆ ಒಂದು 25,000 ದುಡ್ಡಾಗುತ್ತೆ. ಪ್ರತಿಯೊಬ್ಬ ರೈತನ ಒಂದು ವ್ಯವಸ್ಥೆ ಏನಾಗಿದೆ ಇವತ್ತು, ಭತ್ತ ಬೆಳೆದ್ರೆ ಅವ್ರ ಮನೆಗೂ ಸಹ ಭತ್ತ ಮಡಿಕೊಂಡು ಊಟ ಮಾಡದೇ ಇರೋ ಅಂಥ ಪರಿಸ್ಥಿತಿಗೆ ರೈತ ಬಂದುಬಿಟ್ಟಿದ್ದಾನೆ. ಇದಕ್ಕೆ ಸರ್ಕಾರದ ಗಮನಕ್ಕೆ ನಾನು ತರೋದೇನೆಂದರೆ, ಭತ್ತಕ್ಕೆ ನಿಗದಿತ ಬೆಲೆಯನ್ನು ಮಾಡಿ
ಒಂದು 3,500 4,000 ರೂಪಾಯಿ ಭತ್ತಕ್ಕೆ ಮಾಡಿದ್ರೆ ಪ್ರತಿಯೊಬ್ಬ ರೈತನ ಬದುಕು ಹಸನಂತೂ ಆಗದೇ ಇದ್ದರೂ ಒಂದು ಸಮಾಧಾನಕರ ರೀತಿಯಲ್ಲಿ ಅವ್ರ ಬದುಕು ಹೋಗೋ ಅಂಥ ವ್ಯವಸ್ಥೆ ಆಗುತ್ತೆ. ಈ ಭತ್ತನ ನಾನು ನಾಟಿ ಮುಖಾಂತರನೇ ನಾನು ನಾಟಿ ಮಾಡಿಸ್ದೆ. ಸರ್ ನಾವು ಅಂದ್ಕೊಂಡಷ್ಟು ನೀರು ಅವಶ್ಯಕತೆ ಭತ್ತಕ್ಕಿಲ್ಲ. ಸ್ಟಾರ್ಟಿಂಗು ಭತ್ತ ಒಂದು ನೆರಳುಗಟ್ಟ ತನಕ ನೀರಂತೂ ಬೇಕು. ನೆರಳುಗಟ್ಟ ಮೇಲೆ ನಾವು ಹಂತವಾಗಿ ನೀರು ಕೊಟ್ಟರು ಭತ್ತ ಬರುತ್ತೆ. ಭತ್ತ ತುಂಬ ಚೆನ್ನಾಗೂ ಬಂದಿದೆ. ಕೆಮಿಕಲ್ ಮುಕ್ತವಾದ ಭತ್ತನ ನಾನು ಬೆಳೆದಿದ್ದೀನಿ. ಅದಕ್ಕಿಂತ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ, ಮತ್ತು ಭತ್ತ ಅಂತೂ ಚೆನ್ನಾಗಿದೆ ಸರ್. ಈಗ ನಾನು ಸಮಗ್ರ ಕೃಷಿ ಅಂದರೆ ಒಂದು ಬೆಳೆ ಈ ಕಡೆ ಬೆಳಿತೀನಿ, ಇನ್ನೊಂದು ಆ ಕಡೆ ಹಾಕಿರ್ತೀನಿ, ಇನ್ನೊಂದು ಬೆಳಿತೀನಿ. ಈ ಮೂರರಿಂದ ಯಾವುದರಲ್ಲೂ ಒಂದರಲ್ಲಿ ದುಡ್ಡು ಸ್ವಲ್ಪ ಆದರೂ ದುಡ್ಡು ಉಳಿಯೋಂಥ ವ್ಯವಸ್ಥೆ ಆಗ್ತಾಯಿದೆ. ಆದರೆ ಇದು ರೈತನ ಜೀವನ ನಿರ್ವಹಣೆಗೆ ಸಾಲ್ತಾ ಇಲ್ಲ ಸರ್. ಇದು ನಾನು ಈ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ವೇಸ್ಟಿ ಕಾಂಪೋಸನ್ನು ಅದರ ಪ್ರತಿಯೊಬ್ಬರ ಮನೆಯಲ್ಲೂ ಇವತ್ತು ಸ್ಮಾರ್ಟ್ಫೋನ್ ಇದೆ. ಅದರಲ್ಲಿ ಚೆಕ್ ಮಾಡಿ ವೇಸ್ಟಿ ಕಾಂಪೋಸರ್ ತರಿಸಿ ಅದನ್ನು ಭೂಮಿಗೆ ಬಳಸೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಆಗುತ್ತೆ, ಎರೆಹುಳು ಸಂಖ್ಯೆ ಜಾಸ್ತಿ ಆಗುತ್ತೆ. ಇವತ್ತು ನಾನು ಈ ಭಾಗನ ಸಂಪೂರ್ಣವಾಗಿ ಭತ್ತಕ್ಕೆ ಮೀಸಲಿಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಒಂದು ಕಾಳು ಗೊಬ್ಬರನ ಹಾಕದೆ ಬೆಳೆದಿದ್ದೀನಿ ಸರಿ. ಮುಂದೇನೂ ಸಹ ಅದೇ ರೀತಿ ಭತ್ತ ಬೆಳಿಬೇಕು ಅಂತ ತೀರ್ಮಾನ ಮಾಡಿ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯ ಆದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರ್ಲಿ ಪ್ರವಾಹ ಬರ್ಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡಿತೇವೆ. ಯಾಕಂದ್ರೆ ನಾವು ತೆಗೆದುಕೊಂಡಿದ್ದೇವೆ ಪ್ರಧಾನಮಂತ್ರಿ ಫಸಲ್ ಬಿಮಾ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ. ಹಾರೆ ಗುದ್ದಲಿ ಬಾಣಲಿ ಹಿಡಿದ ಶ್ರಮಿಕ ಮಂದಿ ಕೆಲಸ ಹುಡುಕಿ ನಡೆದಿದ್ದಾರೆ. 3 ಕರದಳ್ಳಿ ರೀ, ಮಾದೇವಿ ನಮ್ಮ ಹೆಸರು ರೀ, ಪೂಜಾರಿ. ನಮ್ಮ ಹೆಸರು ಗುರುಲಿಂಗಯ್ಯ ರೀ, ನಮ್ಮೂರು ಕರದಳ್ಳಿ ರೀ, ನಮ್ಮ ಜಾತಿ ಜಂಗಮ ರೀ, ಸ್ವಾಮಿಗೌಡ್ರಿ. ನನ್ನ ಹೆಸರು ತಾರಾಬಾಯಿ ರೀ, ನಾವು ಪೂಜಾರಿ ಮಂದಿಗೌಡ್ರಿ ಸರ್. ನನ್ನ ಹೆಸರು ಮರ್ಲಿಂಗಮ್ಮ, ನಮ್ಮ ಜಾತಿ ಅಶ್ವಿನಿ. ಕುರುಬುರ್ರಿ, ಮುಸಲ್ಮಾನ್ರಿ, ಒಡ್ರ ಮಂದಿ ಆದ್ರಿ, ಎಲ್ಲ ಜನ ಆದ್ರಿ ನಮ್ಮ ಊರಲ್ಲಿ. ನಾವು ದಿನ ಹೊಲ ಕೆಲಸ ಮಾಡ್ತಿದ್ದೇವ್ರಿ ಸರ. ನಮಗೆ ಹೊಟ್ಟೆ ತುಂಬ್ತಿದ್ದಿಲ್ಲ. ಸಣ್ಣ ಮಕ್ಳು ತೊಗೊಂಡು ಬೆಂಗಳೂರು ಬಂಬೈ ಹೋಗೋದಾತಾರ ನಮಗೆ. ಇಲ್ಲಿ ಊರಾಗ ರೀ ಹೆಣ್ಮಕ್ಳಾಗಿ ಶಿಸ್ತು ಮನೆಯಾಗಿದ್ದು ಉಣ್ಬೇಕನ್ನೋದಿಲ್ರಿ. ಎಲ್ಲ ಮಾಡತಾನ ನೆಲೆ ಇಲ್ಲ ನೋಡ್ರಿ ಊರ್ ಕಡೆ ಈ ಕಡೆ. ಎಲ್ಲ ಭಾಳ ತಕ್ಲೀಫ್ ಅದ ಈ ಕಡೆ. ಇವನಾರವನೆಂದೆನಿಸದಿರಯ್ಯ. ಸ್ವಾಮಿಗಳಂದ್ರೆ ಏನ್ರಿ, ಬರೇ ಎಲ್ಲಾರ ಭಿನ್ನ ಬಂದ್ರು ಯಾರ ಭಕ್ತರು ಹೇಳ್ರಿ ಅಂದ್ರೆ ಸುಮ್ಮನೆ ಊಟ ಮಾಡ್ಲಾಕ ಹೋಗೋದ್ರಿ. ಊಟ ಮಾಡಿ ಬರೋದು, ಊರಾಗ ಕಾಂತಿ ಭಿಕ್ಷೆ ಮಾಡೋದು, ಕಾಯಿ ಹಿಟ್ಟಿಗೆ ಹೋಗೋದು ಸ್ವಾಮಿಗಳ ಕೆಲಸ. ಬದುಕಲಕ್ಕೆ ಆಗ್ಲಾರ್ದ ಬಿಟ್ಟಿಗೆ ಇದಕ್ಕೆ ಉದ್ಯೋಗ ಖಾತ್ರಿಗೆ ಸೇರಿದೇವ್ರಿ. ಅದು ಹೊಟ್ಟೆ ತುಂಬಲಿಲ್ಲ. ಅದಕ್ಕೆ ಯಾರೇ ಏನ ಮಾಡಿದಾಗ ಕರಿತಾರೆ, ಮಾಡ್ಲಾರ್ದಾಗ ಕರಿತಿದಿಲ್ರಿ. ಅದರ ದಶಿಂದ ಅದಕ್ಕೆ ಈಗ ಏನದ ಉದ್ಯೋಗ ಖಾತ್ರಿಗೆ ಬಂದ ಬಳಕ ನಮಗೆ ಸರಿಯಾಗಿ ಬದುಕಲಕ್ಕೆ ಅವಕಾಶ ಸಿಕ್ಕಿತ್ರಿ. ನಾವು ಕಮ್ರಾಡಿಗೆ ಹೋಗ್ಬೇಕಿತ್ತು. ಕಮ್ರಾಡಿಗೆ ನಿಂತು ಎಲ್ಲ ಗೌಡ್ರು, ಕುಲ್ಕಣಿಯರು, ಪೀಳೆ ಸಾಬ್ರ, ಅವರು ಇವರು ಎಲ್ಲರೂ ನಮ್ಮ ಊರಿಗೆ ತಂದು ಭಾಳ ದೊಡ್ಡದು ಒಂದು ಇದಾದಂಗೆ ಆಯ್ತು ರೀ. ಎಲ್ಲರೂ ದೊಡ್ಡರು ಇಂಥಲ್ಲಿ ಕೆಲಸ ಮಾಡ್ಸಮ್ಮು, ಮಂದಿ ಎಲ್ಲ ಊರಾಗ ಹಂಗೆ ಕುಂತಾರ ಅಂತೇಳಿ ಎಲ್ಲರಿಗೆ ಅಲ್ಲಿ ಮಾಡಮ್ ಇಲ್ಲಿ ಮಾಡಮ್ ಅಂತೇಳಿ ಹೋಗಿ ಕೆಲಸ ನಮಗೆ ಕೊಡ್ತಾರೆ ನೋಡ್ರಿ. ಆಯ್ತು ಸರ್ಕಾರ ಕೆಲಸ ನಮ್ಮ ಪಂಚಾಯತಿನಿಂದ ನಮಗೆ ಭಾಳ ಉಪಯೋಗ ಆಗ್ಯಾವ. ನಾವು ಮೊದಲೆಲ್ಲ ಇದೇ ಹೊಲ್ದಾಗ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡ್ತಾನೆ ಇದ್ದೇವ್ರಿ. ಈಗಂದ್ರೆ ಈ ಕೆಲಸ ಬಂದ ಮೇಲೆ ನಾವು ಇದೇ ಕೆಲಸನೇ ಮಾಡ್ತೇವ್ರಿ. ನಾವು ಒಕ್ಕಲಿಗರಿ ಸರ್. ಈ ಮಳೆ ಬಂದು ಮಳೆ ಎಷ್ಟು ಹಾಕಿ ಕೇಸಿಂದು ಎಲ್ಲ ಭೂಮಿ ಇದು ಬೆಳೆದಿಲ್ಲ ಸರ್. ಬೆಳೆದ ಹೋಗಿ ಎಲ್ಲ ರೈತರು, ನಾವೂ ರೈತರೇ, ಊರನವ್ರನ್ನ ರೈತರು, ಎಲ್ಲರೂ ಕಲ್ತು ಕೇಸಿನ ನಡೆದ ಕೆಲಸ ಮಾಡಿದರೆ ನಾವು ಜರ ಒಂದು ಸ್ವಲ್ಪ ಉಪಜೀವನಕ್ಕೆ ಬಂದಿವಿ ಸರ್.
ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ